ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀವು ನಮ್ಮ ಮನೆಗೆ ಬೇಕಾಗಿರೋ ಒಂದಷ್ಟು ವಸ್ತುಗಳನ್ನ ನಾನು ಎಲ್ಲಿ ಖರೀದಿ ಮಾಡಿದ್ದೀನಿ, ಯಾವ ಥರ ಒಂದು ಪೂಜೆಗೆ ಬೇಕಾಗಿರೋ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಶುಭಾ ಶೆಟ್ಟಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಂತಂದರೆ, ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋನ ನೋಡೋದಾದರೆ ಆಲ್ರೆಡಿ ನಮ್ಮ ಮನೆಯ ಇಂಟೀರಿಯರ್ ವರ್ಕ್ ಅನ್ನೋದು ನಡೀತಾ ಇದೆ. ಆ್ಯಂಡ್ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ದೀರಾ ಈ ಮನೆ ಎಲ್ಲಿರೋದು ಅಂತ ಹೇಳ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಏನಂತ ಅಂದರೆ ಗೃಹ ಪ್ರವೇಶಗೆ ಬೇಕಾಗಿರೋ ಒಂದಷ್ಟು ಪೂಜೆ ಸಾಮಾನುಗಳಾಗಿರ್ಬೋದು, ಅದ್ರ ಜೊತೆಗೆ ಮನೆಗೆ ಬೇಕಾಗಿರೋ ಫ್ಲವರ್, ಹೂವು, ಹಣ್ಣು ಎಲ್ಲದನ್ನು ಶಾಪಿಂಗ್ ಮಾಡೋದಕ್ಕೆ ಇವತ್ತು ನಾನು ನಮ್ಮಮ್ಮ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀವು ನಮ್ಮ ಮನೆಗೆ ಬೇಕಾಗಿರೋ ಒಂದಷ್ಟು ವಸ್ತುಗಳನ್ನ ನಾನು ಎಲ್ಲಿ ಖರೀದಿ ಮಾಡಿದ್ದೀನಿ, ಯಾವ ಥರ ಒಂದು ಪೂಜೆಗೆ ಬೇಕಾಗಿರೋ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ವಾ, ಒಂದು ಶಾಪ್ಗಂತೂ ನಾನು ಬಂದೆ. ಇಲ್ಲಿ ಏನಂತ ಅಂದರೆ, ನಾವು ಒಂದಷ್ಟು ಜರ್ಮನ್ ಸಿಲ್ವರ್ ಕಲೆಕ್ಷನ್ ನಾನು ತೊಗೊಳ್ತಾ ಇದ್ದೀನಿ. ಯಾಕಂತಂದರೆ ಸದ್ಯಕ್ಕೆ ಇವಾಗಿನ್ನೂ ನಾನು ನನ್ನ ಫ್ಯಾಮಿಲಿನ ಶುರು ಮಾಡ್ತಾ ಇರೋದ್ರಿಂದ ನನಗೆ ಏನೇನು ಬೇಕು ಪರ್ಟಿಕ್ಯುಲರ್ ಆಗಿ ಅಂತ ಗೊತ್ತಿಲ್ಲ. ಹಾಗಾಗಿ ಅಮ್ಮನ್ನ ಕರ್ಕೊಂಡು ಬಂದು ಅಮ್ಮನ ಜೊತೆ ನಮಗೆ ಪೂಜೆಗೆ ಬೇಕಾಗಿರೋ ಒಂದಷ್ಟು ಸಿಲ್ವರ್ ಸಾಮಾನುಗಳನ್ನ, ಜರ್ಮನ್ ಸಿಲ್ವರ್ ಸಾಮಾನುಗಳನ್ನ ನಾನು ಇಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾಳೆ ಪೂಜೆಗೆ ಗೃಹ ಪ್ರವೇಶನಕ್ಕೆ ಎಲ್ಲರೂ ಬರ್ತಾರೆ, ಅವ್ರುಗಳಿಗೆ ಕೊಡೋದಕ್ಕೆ ಒಂದಷ್ಟು ರಿಟರ್ನ್ ಗಿಫ್ಟ್ ಕೂಡ ನನಗೆ ಬೇಕಾಗಿತ್ತು. ಹಾಗಾಗಿ ಈ ಜರ್ಮನ್ ಸಿಲ್ವರಲ್ಲೇ ಏನಾದರೂ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಡಿಫ್ರೆಂಟಾಗಿ ಇರೋ ಒಂದು ರಿಟರ್ನ್ ಗಿಫ್ಟ್ನ ನಾನು ಶಾಪ್ ಮಾಡೋಣ ಅಂತೇಳಿ ಇಲ್ಲಿ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಗಿಫ್ಟ್ ಕವರ್ ಆಗಿರ್ಬೋದು, ಎಲ್ಲದೂ ನನಗೆ ಏನೇನು ಬೇಕಾಗಿತ್ತು ಎಲ್ಲದೂ ನನಗೆ ಈ ಒಂದು ಶಾಪಲ್ಲಿ ಸಿಕ್ತು. ಐ ವಾಸ್ ವೆರಿ ಹ್ಯಾಪಿ. ಸೊ ಏನಂತಂದರೆ, ಶಾಪಿಂಗ್ ಅಂತೂ ಕಂಪ್ಲೀಟ್ ಆಗಿದ್ದಾಯಿತು. ಇನ್ನು ನೆಕ್ಸ್ಟು ನಾನು ಮನೆಗೆ ಹೊರಡ್ತಾ ಇದ್ದೀವಿ ಶಾಪಿಂಗ್ನ ಮುಗಿಸ್ಕೊಂಡು. ಇಲ್ಲಿ ನೀವು ನೋಡೋದಾದರೆ, ಮನೆ ಇನ್ನೂ ಅವರು ವರ್ಕ್ನ ಮುಗಿಸಿ ನನಗೆ ಒಂದಷ್ಟು 70% ವರ್ಕ್ನ ಮುಗಿಸಿ ಪೂಜೆಗೋಸ್ಕರ ಒಂದಷ್ಟು ರೆಡಿನ ಮಾಡಿ ಮನೇನ ಕೊಟ್ಟಿದ್ದಾರೆ. ಈ ಥರ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ನಮ್ಮಮ್ಮ ನಮ್ಮಪ್ಪ ಇಬ್ಬರು ಕಷ್ಟಪಡ್ತಾ ಇದ್ದಾರೆ. ಏನಂತಂದರೆ, ಅವ್ರಿಗೆ ಬೇರೆ ಹೊರಗಿನವರು ಬಂದು ಕೆಲಸನ ಮಾಡಿದ್ರೆ ನಮ್ಮಮ್ಮನಿಗೆ ನಮ್ಮಪ್ಪನಿಗೆ ಇಷ್ಟನೇ ಆಗಲ್ಲ. ನಾವೇ ಮಾಡ್ಕೊಳ್ತೀವಿ, ಪರವಾಗಿಲ್ಲ, ನನಗೆ ಬೇರೆಯವ್ರು ಮಾಡಿದ್ರೆ ಇಷ್ಟ ಆಗಲ್ಲ ಅಂತೇಳಿ ಅಮ್ಮ ಅಪ್ಪನೇ ಎಲ್ಲದನ್ನು ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ನಮ್ಮ ಅಣ್ಣನೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಏನಂತಂದರೆ, ಇವತ್ತು ನಮ್ಮ ಮನೆ ಗೃಹ
ಗೃಹ ಪ್ರವೇಶನ ಮಾಡೋದಕ್ಕೆ ನಾವು ಬೆಂಗಳೂರಿಂದಲೇ ನಾವು ಈ ಪೂಜಾರಿಗಳನ್ನ ನಾವು ಕರೆಸಿದ್ದೀವಿ. ಪ್ರತಿ ವರ್ಷವೂ ನಮ್ಮ ಮನೆಗೆ ವೇಣುಗೋಪಾಲ್ ಭಟ್ರು ಇವರೇನೆ ನಮ್ಮ ಮನೆಗೆ ಪೂಜೆಯನ್ನೆಲ್ಲ ಮಾಡೋದು. ಅವರೇ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಬೆಂಗಳೂರಿಂದಲೇ ಎಲ್ಲ ಇವ್ರನ್ನ ಕರೆಸಿದ್ದೀವಿ. ಇಲ್ಲಿ ನೀವು ನೋಡೋದಾದರೆ ಆಲ್ರೆಡಿ ಅವರು ಪೂಜೆನ ಶುರು ಮಾಡ್ತಾ ಇದ್ದಾರೆ. ಒಂದು ರೂಮ್ನಲ್ಲಿ ಕಂಪ್ಲೀಟಾಗಿ ದೇವರನ್ನ ಅವರು ಬರೀತಾ ಇದ್ದಾರೆ, ಲಕ್ಷ್ಮೀ ನರಸಿಂಹ ಸ್ವಾಮಿ. ಇನ್ನೊಂದು ರೂಮಲ್ಲಿ ಕಾಲಭೈರವೇಶ್ವರ ಸ್ವಾಮಿ. ಅದ್ರ ಜೊತೆಗೆ ಆ್ಯಂಡ್ ಇವತ್ತು ನೈಟು ಕಂಪ್ಲೀಟಾಗಿ ನಮಗೆ ಹೋಮ ಎಲ್ಲ ಇರುತ್ತೆ ಅಂತ ಹೇಳಿ ಆಲ್ರೆಡಿ ಡೆಕೋರೇಷನ್ ಎಲ್ಲ ಶುರು ಮಾಡಿದ್ದಾರೆ. ಆ್ಯಂಡ್ ಹೊರಗಡೆನೂ ಎಲ್ಲ ನೀವು ನೋಡ್ಬೋದು. ಯಾಕಂದರೆ ಒಂದು 75% ವರ್ಕ್ ಆಗಿರೋದ್ರಿಂದ ಒಂದು ಸ್ವಲ್ಪ ಪ್ಯಾಚ್ ವರ್ಕ್ ಎಲ್ಲ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಅದನ್ನು ಕವರ್ ಮಾಡೋದಕ್ಕೋಸ್ಕರ ನಾನು ಸ್ಪೆಷಲಾಗಿ ಒಂದಷ್ಟು ಫ್ಲವರ್ ಡೆಕೋರೇಷನ್ ಎಲ್ಲ ನಾವು ಮಾಡಿಸ್ತಾ ಇದ್ದೀವಿ. ಆಲ್ರೆಡಿ ಡೆಕೋರೇಷನ್ ಮಾಡೋರು ಬಂದಿದ್ದಾರೆ. ಅವರೂ ಪೂಜೆಗೆ ಬೇಕಾಗಿರೋ ಎಲ್ಲ ಡೆಕೋರೇಷನ್ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಪ್ಪ ಅಮ್ಮ ಕ್ಲೀನಿಂಗ್ನ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಪೂಜಾರಿಗಳು ಪೂಜೆಗೆ ಬೇಕಾಗಿರೋ ಹೋಮಾಗೆಲ್ಲ ಅವರು ರೆಡಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ನಿಮಗೆ ಏನು ನಡೀತಾ ಇದೆ ಅನ್ನೋದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಮ್ಮ ಗೃಹ ಪ್ರವೇಶನಕ್ಕೆ ಯಾವ ಥರ ತಯಾರಿನ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಡೆಫಿನೆಟ್ಲಿ ನನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ನನ್ನ ಮನೆ ಗೃಹ ಪ್ರವೇಶ ಹೇಗೆ ನಡೀತು, ಗೃಹ ಪ್ರವೇಶಕ್ಕೆ ಯಾರ್ಯಾರೆಲ್ಲ ಬಂದಿದ್ರು ಅನ್ನೋದನ್ನು ನಾನು ಪೋಸ್ಟ್ ಮಾಡ್ತೀನಿ ಡೆಫಿನೆಟ್ಲಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋನ ನೋಡಬೇಕು ಅಂದರೆ ಏನು ಮಾಡಬೇಕು, ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.